ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾಳ ಜನಕ್ಕೆ ಈ ಒಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ಒಂದು ₹1000 ಅವ್ರದ್ದು ಪ್ರಾಫಿಟ್ ಆಗಿರುತ್ತೆ, ₹1500 ಬ್ರೋಕರೇಜ್ ಹೋಗಿರುತ್ತೆ. ಏನಕ್ಕೆ ಈ ಥರ ಆಗುತ್ತೆ? ₹500 ಪ್ರಾಫಿಟ್ ಬಂದಿರುತ್ತೆ, ₹700 ಬ್ರೋಕರೇಜ್ ಹೋಗುತ್ತೆ. ಸೊ ಈ ಥರ ಕೇಸಸ್ಗಳು ನಮಗೆ ಭಾಳ ಬರ್ತಾಯಿದ್ದು. ಸರ್, ನಂದು ಪ್ರಾಫಿಟ್ ಇಷ್ಟಾಗಿದೆ, ಬ್ರೋಕರೇಜ್ ಬಂದುಬಿಟ್ಟು ₹4000 ಅವರು ಬ್ರೋಕರೇಜ್ ಹಾಕಿದ್ದಾರೆ ಅಂತೇಳಿ ಒಂದು ರೀಸೆಂಟಾಗಿ ಒಂದು ಸ್ಪೆಷಲ್ ಕೇಸ್ ಕೂಡ ಬಂತು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಪ್ರಾಫಿಟ್ಗಿಂತ ಹೆಚ್ಚು ಬ್ರೋಕರೇಜ್ ಏನಕ್ಕೆ ಬೀಳ್ತಾ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಈ ಒಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಿಮ್ಮ ಒಂದು ಪ್ರಾಫಿಟ್ನ ನೀವು ಹೇಗೆ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ಕನ್ನಡದಲ್ಲಿ ಆಪ್ಷನ್ಸ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನಮ್ಮ ಚಾನಲಲ್ಲಿ ಇರ್ತಕ್ಕಂಥ ಪ್ಲೇಲಿಸ್ಟಲ್ಲಿ ಹೋದರೆ ನೀವು ಇಲ್ಲಿ ನೋಡ್ಬೋದು, ಆಪ್ಷನ್ಸ್ ಎಕ್ಸ್ಪ್ಲೇನ್ ಇನ್ ಕನ್ನಡ ಅಂತಿದೆ. ಈ ಒಂದು ಪ್ಲೇಲಿಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಿದರೆ ಆಪ್ಷನ್ಸ್ನ ನೀವು ತುಂಬ ಚೆನ್ನಾಗಿ ಕಲಿತೀರಾ. ಒಂದು ಸಾರಿ ನಿಮಗೆ ಆ ಒಂದು ಕಾನ್ಸೆಪ್ಟ್ ಎಲ್ಲ ನೀವು ಅರ್ಥ ಆದರೆ ನೀವೇ ನಿಮ್ಮ ಒಂದು ಟ್ರೇಡಿಂಗ್ನ ನೀವು ಪ್ಲ್ಯಾನ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರೇ, ನನಗೆ ಈ ಒಂದು ಬ್ರೋಕರೇಜು ಮತ್ತು ಬ್ರೋಕರೇಜ್ ಚಾರ್ಜಸ್ ಬಗ್ಗೆ ನನಗೆ ಭಾಳ ಕ್ವರೀಸ್ ಬರ್ತಾಯಿತ್ತು. ಹಾಗೆ ಅವರು ಕೇಳ್ತಾಯಿದ್ದು, ಸರ್ ಇಷ್ಟೆಲ್ಲ ಬ್ರೋಕರೇಜ್ ಎಲ್ಲ ಆಗ್ತಿದ್ದಾರೆ ಅಂತೇಳಿ. ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಎಲ್ಲ ಬ್ರೋಕರೇಜ್ಗಳು ಕೂಡ ಇವಾಗ ಒಂದೇ ಆಲ್ಮೋಸ್ಟ್ ಸೇಮ್ ಚಾರ್ಜಸ್ಸೇ ಆಗ್ತಾರೆ. ನಿಮ್ಗೆ ಸ್ವಲ್ಪ ವೇರಿ ಆಗ್ಬೋದು, ಬಟ್ ಅಷ್ಟೊಂದೇನು ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ನೀವು ಸೇವ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇವತ್ತಿನ ದಿನ ಏನೇ ಬೈ ಆ್ಯಂಡ್ ಸೆಲ್ ಮಾಡಿ, ನೀವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬೈ ಆ್ಯಂಡ್ ಸೆಲ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಡೇನೇ ನಿಮಗೊಂದು ಇಮೇಲ್ ಬರುತ್ತೆ, ಆಯಿತಾ? ಅದರಲ್ಲಿ ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನ್ ಇರುತ್ತೆ. ನೀವು ಯಾವ ಪ್ರೈಸಿಗೆ ಬೈ ಮಾಡಿದರೆ, ಯಾವ ಪ್ರೈಸಿಗೆ ನೀವು ಸೆಲ್ ಮಾಡಿದರೆ, ಇವರು ಯಾವ ಥರ ಚಾರ್ಜಸ್ಗಳನ್ನು ನೀವು ಹಾಕಿದ್ದಾರೆ, ನಿಮ್ಮದು ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟು ಮೈನಸ್ ಇವ್ರದ್ದು ಎಲ್ಲ ಚಾರ್ಜಸ್ಗಳನ್ನು ಮೈನಸ್ ಮಾಡಿ ನಿಮ್ಗೆ ಎಷ್ಟು ಅವ್ರ ಬ್ರೋಕರೇಜ್ ಅವರು ಎಷ್ಟು ನಿಮಗೆ ಕೊಡಬೇಕಂತೇಳಿ ಅದರಲ್ಲಿ ಇರುತ್ತೆ. ಇಲ್ಲ ನೀವೇನಾದರೂ ಕೊಡಬೇಕಂತಿತ್ತಂದರೆ ಅದರಲ್ಲೂ ಕೂಡ ಆ ಒಂದು ಸ್ಟೇಟ್ಮೆಂಟಲ್ಲಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಪ್ರತಿದಿನ ಬರ್ತಕ್ಕಂಥ ಇಮೇಲ್ಗಳಲ್ಲಿ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ PDF ಫೈಲ್ ಇರುತ್ತೆ. ಅದನ್ನು ನೀವು ಓಪನ್ ಮಾಡಿ ಓದೋದಕ್ಕೆ ನೀವು ಟ್ರೈ ಮಾಡಿ. ಆವಾಗ ನಿಮ್ದೇನಾಗುತ್ತೆ, ನಿಮ್ಮ ಒಂದು ಬ್ರೋಕರೇಜ್ನ ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೊತ ಹೋಗ್ಬೋದು. ಅಂದರೆ ನಿಮಗೆ ಅವ್ರ ಬ್ರೋಕರೇಜ್ ಬಂದ್ಬಿಟ್ಟು ಫಿಕ್ಸ್ಡ್ ಇರುತ್ತೆ ಆಲ್ಮೋಸ್ಟ್, ಆಯಿತಾ? ನಿಮ್ಮದು ಪ್ರಾಫಿಟ್ ಎಷ್ಟೇ ಇದ್ದರೂ ಕೂಡ ಅವ್ರು ಬಂದುಬಿಟ್ಟು ಬ್ರೋಕರೇಜ್ ಮಾತ್ರ ಅವ್ರು ತೊಗೊಳ್ಳೋದು ಅಷ್ಟೇ ಅಮೌಂಟ್ನ ಅವ್ರು ತೊಗೊತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಬಂದುಬಿಟ್ಟು ಹೆಚ್ಚು ಅಮೌಂಟ್ನ ಪ್ರಾಫಿಟ್ ಮಾಡೋದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ನಾರ್ಮಲಾಗಿ ಇವ್ರು ಇಷ್ಟು ಬ್ರೋಕರೇಜ್ ತೊಗೊತಾರಂತ ನಿಮ್ಗೆ ಗೊತ್ತಾದ ಮೇಲೆ, ಇವಾಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ, ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ನೀವೇನಾದರೂ ಬೈ ಆ್ಯಂಡ್ ಸೆಲ್ ಮಾಡ್ತಾಯಿದ್ರೆ ಯೂಶ್ವಲ್ ಆಗಿ ಆಲ್ಮೋಸ್ಟ್ ಎಲ್ಲ ಬ್ರೋಕರೇಜ್ ಹೌಸಸ್ಗಳು ನಾವು ನೋಡ್ತಾ ಹೋದಾಗ ಆನೇನು ಎವರೇಜ್ ಆಗಿ ₹60 ರಿಂದ ₹70 ಕೂಡ ಒಂದು ಬ್ರೋಕರೇಜ್ ಬರುತ್ತೆ ಪರ್ ಲಾಟ್ಗೆ. ಸೊ ₹60 ರಿಂದ ₹70 ಅವರು ಬ್ರೋಕರೇಜಸ್ನ ಚಾರ್ಜ್ ಮಾಡ್ತಾರೆ ಅಂತಂದರೆ ಬ್ಯಾಂಕ್ ನಿಫ್ಟಿ 1.25 ಇರುತ್ತೆ. ಸೊ 25 ಪಾಯಿಂಟ್ ಅಂದರೆ ಫಸ್ಟು ನೀವು ಒಂದು 3 ಪಾಯಿಂಟ್ಸ್ ಏನಿದೆ ಅಲ್ಲ, ಅದು ಬ್ರೋಕರೇಜಿಗೆ ಅಂತ ಅನ್ಕೊಂಡ್ಬಿಡ್ಬೇಕು ನೀವು. 25 ಮೂರಲೆ 75, ಸೊ ಆಲ್ಮೋಸ್ಟ್ ₹60 to ₹70 ಅದು ಚಾರ್ಜ್ ಮಾಡ್ತಾರೆ. ಸೊ ಫಸ್ಟ್ ಒಂದು 3 ಪಾಯಿಂಟ್ ಬಂದುಬಿಟ್ಟು ಬ್ರೋಕರೇಜ್ ಪಾಯಿಂಟ್ ಅಂತ ಅಂದ್ಕೊಂಡು, ಆಮೇಲೆ ಇದ್ರ ಮೇಲೆ ಬಂದಿರತಕ್ಕಂಥ ಪಾಯಿಂಟ್ ಏನಿದೆಯಲ್ಲ ಅದು ಬಂದುಬಿಟ್ಟು ನಿಮ್ಮ ಒಂದು ಆ್ಯಕ್ಚುಯಲ್ ಪ್ರಾಫಿಟ್ ಇರುತ್ತೆ. ಇದು ನಿಮ್ಗೆ ನೆನ್ಪಿಟ್ಕೊಳ್ಳಿ. ನೀವು 10 ಲಾಟನ್ನು ಬೈ ಮಾಡಿ, 20 ಲಾಟನ್ನು ಬೈ ಮಾಡಿ, ಎಷ್ಟಾದರೂ ಬೈ ಮಾಡಿ, ಓಕೆ. ಫಸ್ಟ್ 3 ಪಾಯಿಂಟ್ ಬಂದುಬಿಟ್ಟು ಬ್ರೋಕರೇಜ್ ಅಂತ ಅಂದ್ಕೊಳ್ಳಿ. ಆಮೇಲೆ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಗಳೇನಿದ್ದಾವಲ್ಲ ಅವೆಲ್ಲ ಬಂದುಬಿಟ್ಟು ನಿಮ್ಮ ಒಂದು ಆ್ಯಕ್ಚುಯಲ್ ಪ್ರಾಫಿಟು. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವೇನಾದರೂ ಒಂದು ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ನೀವು ಬೈ ಆ್ಯಂಡ್ ಸೆಲ್ ಮಾಡ್ತೀರಾ, ನಿಮ್ಮದು ಬೈಯಿಂಗ್ ಪ್ರೈಸ್ ಬಂದುಬಿಟ್ಟು ₹300 ನೀವು ಬೈ ಮಾಡಿರ್ತೀರ. ಬ್ಯಾಂಕ್ ನಿಫ್ಟಿನ ಯಾವುದೋ ಒಂದು ಕಾಲ್ ಆಪ್ಷನ್ ಅಥವಾ PEನ ₹350 ನೀವು ಸೆಲ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ ₹350 ನೀವು ಸೆಲ್ ಮಾಡಿ, ಅಥವಾ ನೀವೇನಾದರೂ ₹320 ನೀವು ಸೆಲ್ ಮಾಡಿ, ಯಾವ ಪ್ರೈಸಿಗಾದರೂ ಸೆಲ್ ಮಾಡಿ, ಅವ್ರಿಗೆ ಅದು ಮ್ಯಾಟ್ರ್ ಆಗೋದಿಲ್ಲ. ಸೊ ಅವರ ಒಂದು ಬ್ರೋಕರೇಜ್ ₹350, ₹320 ಅಥವಾ ₹400 ಸೆಲ್ ಮಾಡಿ, ಎಷ್ಟಕ್ಕಾದರೂ ನೀವು ಸೆಲ್ ಮಾಡಿ, ಓಕೆ. ಇಲ್ಲ ನೀವು ₹300 ಬೈ ಮಾಡಿದ್ದೀರಾ, ₹280 ಲಾಸಲ್ಲಿ ನೀವು ಬುಕ್ ಮಾಡ್ಕೊಂಡ್ರಿ, ಓಕೆ. ನೀವು ಎಷ್ಟೇ ಬೈ ಆ್ಯಂಡ್ ಸೆಲ್ ಮಾಡ್ಕೊಳ್ಳಿ, ಯಾವ ಪ್ರೈಸಲ್ಲಾದರೂ ಸೆಲ್ ಮಾಡ್ಕೊಳ್ಳಿ. ಸೊ ಅವರು ನಿಮಗೆ ಚಾರ್ಜ್ ಮಾಡ್ತಕ್ಕಂಥ ಅಮೌಂಟ್ ಬಂದುಬಿಟ್ಟು ಒಂದು ಲಾಟಿಗೆ ₹60 ರಿಂದ ₹70 ಇರುತ್ತೆ. ಇದು ಫಿಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ₹300 ಬೈ ಮಾಡಿ ₹350 ನೀವು ಏನಾದರೂ ಸೆಲ್ ಮಾಡಿದರೆ ನಿಮ್ಮ ಒಂದು ಆ್ಯಕ್ಚುಯಲ್ ಪ್ರಾಫಿಟ್ ಬಂದುಬಿಟ್ಟು ಎಷ್ಟಿರುತ್ತೆ? ಫಸ್ಟ್ 3 ಪಾಯಿಂಟ್ ಬಂದುಬಿಟ್ಟು ಬ್ರೋಕರೇಜ್ ಇರುತ್ತೆ. ಹಾಗಾಗಿ ನೀವು 47 ಪಾಯಿಂಟ್ ಏನಿದೆಯಲ್ಲ ಅದು ನಿಮ್ಮದೊಂದು ಆ್ಯಕ್ಚುಯಲ್ ಪ್ರಾಫಿಟ್ ಇರುತ್ತೆ. 47 × 25 ಮಾಡಿದಾಗ ಏನು ಅಮೌಂಟ್ ಏನು ಬರುತ್ತೆ ಅದು ಬಂದುಬಿಟ್ಟು ನಿಮ್ಮದು ಒರಿಜಿನಲ್ ಪ್ರಾಫಿಟ್. ಈ ಥರ ನೀವೇ ಈ ಒಂದು ಆಪ್ಷನ್ಸ್ನ ನೀವು ಬೈ ಮಾಡ್ತಾಯಿದ್ರೆ ಒಂದು ಲಾಟಿಗೆ ಆಲ್ಮೋಸ್ಟ್ ಎಲ್ಲ ಬ್ರೋಕರ್ಸ್ ಬಂದುಬಿಟ್ಟು ₹60 to ₹70 ಅವರು ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ 3 ಪಾಯಿಂಟ್ ಬಂದುಬಿಟ್ಟು ಬ್ರೋಕರೇಜ್ ಇರುತ್ತೆ. ನೀವು ₹300 ಬೈ ಮಾಡಿ ₹303 ನೀವು ಸೆಲ್ ಮಾಡಿದ್ರೆ ಅಂತಂದರೆ ನಿಮ್ಗೇನು ಪ್ರಾಫಿಟ್ ಬರೋದಿಲ್ಲ, ಆಯಿತಾ? ಸೊ ಅದೇ ಥರ ₹300 ಬೈ ಮಾಡಿರ್ತಾರೆ, ₹280 ನೀವು ಸೆಲ್ ಮಾಡಿದ್ರೆ ಅಂತಂದರೆ ಇಲ್ಲಿ 20 ಪಾಯಿಂಟ್ಸ್ ನೀವು ಇಲ್ಲಿ ಲಾಸಲ್ಲಿ ಇರ್ತೀರ, ಪ್ಲಸ್ ಒಂದು 3 ಪಾಯಿಂಟ್ ನೀವು ಬ್ರೋಕರೇಜ್ ಕೂಡ ಹೋಗಿ ಕೊಡಬೇಕಾಗತ್ತೆ. ಸೊ ಈ ಥರ ಈ ಒಂದು ಚಾರ್ಜಸ್ಗಳು ಅಪ್ಲಿಕೇಬಲ್ ಆಗುತ್ತೆ. ನೀವು ಯಾವುದೇ ಒಂದು ಸ್ಟೇಟ್ಮೆಂಟ್ನ ನೀವು ತೆಗೆದು ನೋಡಿದಾಗ ನೀವು ಒಂದು ಸ್ವಲ್ಪ
ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನಿಮಗೊಂದು ನಾನು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆಲ್ಮೋಸ್ಟ್ ನೀವು ಬ್ಯಾಂಕ್ ನಿಫ್ಟಿ ಕಾಲ್ನ ನೀವು ಬೈ ಆ್ಯಂಡ್ ಸೆಲ್ ಮಾಡ್ತಾಯಿದ್ರೆ ಪರ್ ಲಾಟಿಗೆ 60 ರೂಪಾಯಿ ಹೋಗುತ್ತೆ. ಅಂದರೆ ಫಸ್ಟ್ 3 ಪಾಯಿಂಟ್ ಬಂದುಬಿಟ್ಟು ಬ್ರೋಕರೇಜ್ ಅಂತ ಫಿಕ್ಸ್ ಆಗಿಬಿಡಿ. ಆಮೇಲೆ ಏನು ಬರ್ತಾಯಿದೆಯಲ್ಲ ಅದು ನಿಮ್ಮದು ಆ್ಯಕ್ಚುಯಲ್ ಪ್ರಾಫಿಟ್ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ನೀವು ಬೈ ಆ್ಯಂಡ್ ಸೆಲ್ ಮಾಡಿದರೆ ನೀವೇನು ಪ್ರಾಫಿಟ್ ಆಗೋದಿಲ್ಲ, ಬ್ರೋಕರೇಜ್ ಹೆಚ್ಚು ಕೊಡ್ತಾ ಹೋಗಬೇಕಾಗುತ್ತೆ, ಬ್ರೋಕರೇಜ್ ಅಮೌಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬ್ರೋಕರೇಜ್ ಅಮೌಂಟ್ ಎಲ್ಲ ಹೆಚ್ಚಾದಂಗೆಲ್ಲ ನೀವು ಕೊಡಬೇಕಾಗಿರ್ತಕ್ಕಂಥ ಅಮೌಂಟ್ ಬ್ರೋಕರೇಜ್ ಅವರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ನಮಗೊಂದು ಸ್ಪೆಷಲ್ ಕೇಸ್ ಬಂದಿತ್ತು, ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ನನಗೆ ರೀಸೆಂಟಾಗಿ ಒಬ್ಬರಿಗೆ ಮೆಸೇಜ್ ಮಾಡಿದರು. ಅವ್ರು ಹೇಳಿದರು, ಸರ್ ನಂದು 900 ರೂಪಾಯಿ ಪ್ರಾಫಿಟ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ, ಬಟ್ 4000 ರೂಪಾಯಿ ಅವರು ಟ್ಯಾಕ್ಸಸ್ ಹಾಕಿದ್ದಾರೆ ಅಂತೇಳಿ. ನಾನು ಹೇಳಿದೆ ಅವ್ರಿಗೆ ಆ ಥರ ಹಾಕೋದಿಲ್ಲಲ್ಲ ಅಂತೇಳಿ. ಆಮೇಲೆ ಅವ್ರದ್ದು ಸ್ಟೇಟ್ಮೆಂಟ್ ಕಳಿಸಿ ಅಂತ ನಾನು ಹೇಳಿದೆ, ಸ್ಟೇಟ್ಮೆಂಟ್ ಬಂದಿರುತ್ತೆ ಅದನ್ನ ಸ್ಟೇಟ್ಮೆಂಟ್ ಕಳಿಸಿ ಅಂತ ಕೇಳಿದಾಗ ಅವ್ರು ಫೋಟೋ ಕಳಿಸಿದ್ರು. ಅಲ್ಲಿ ನೋಡಿದೆ ಅವ್ರದ್ದು 900 ರೂಪಾಯಿನ ಪ್ರಾಫಿಟಲ್ಲಿ ಏನಿತ್ತು. ಬಟ್ ಇವರು ಇನ್ನೂ ಕೂಡ 4400 ರೂಪಾಯಿ ಕೊಡಬೇಕಾಗಿತ್ತು. ಏನಕ್ಕಂತಂದರೆ ಅವ್ರಿಗೆ ಕೇಳಿದೆ ಎಷ್ಟು ಟೈಮ್ ನೀವು ಬೈ ಆ್ಯಂಡ್ ಸೆಲ್ ಮಾಡಿದ್ರು ಅಂತಂದಾಗ ಅವ್ರು ಹೇಳಿದ್ರು 188 ಟೈಮ್ಸ್ ಅವರು ಬೈ ಆ್ಯಂಡ್ ಸೆಲ್ ಮಾಡಿದರು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು 3 ಪಾಯಿಂಟ್ ಅಪ್ ಆಗೋಣ ಬೈ ಆ್ಯಂಡ್ ಸೆಲ್ ಮಾಡ್ಕೊತ ಕೂತ್ಬಿಟ್ಟಿದ್ದಾರೆ. 3 ಪಾಯಿಂಟು 2 ಪಾಯಿಂಟು 3 ಪಾಯಿಂಟಿಗೆ ಇವಾಗ ಒಂದು 10 ಲಾಟ್ ಬೈ ಮಾಡಿದ್ರೆ ಅಂತ ಅಂದ್ಕೊಳ್ಳಿ. 10 ಲಾಟ್ ಬೈ ಮಾಡಿದರೆ 3 ಪಾಯಿಂಟ್ ಅಂದರೆ ಒಂದು ಒಳ್ಳೆ ಪ್ರಾಫಿಟೇ ಆಗುತ್ತೆ. ಸೊ 2 ಪಾಯಿಂಟಿಗೂ ಸೆಲ್ ಮಾಡಿದ್ರು ಕೂಡ ಒಳ್ಳೆ ಪ್ರಾಫಿಟೇ ಆಗುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಬೈ ಆ್ಯಂಡ್ ಸೆಲ್ ಮಾಡಿ 188 ಟೈಮ್ಸ್ ಅವ್ರು ಬೈ ಆ್ಯಂಡ್ ಸೆಲ್ ಮಾಡಿದ್ದಾರೆ. ಸೊ ಅವರ ಒಂದು ಆ್ಯಕ್ಚುಯಲ್ ಪ್ರಾಫಿಟ್ ಬಂದುಬಿಟ್ಟು 932 ರೂಪಾಯಿ ಆಗಿದೆ. 932 ರೂಪಾಯಿ. ಆಮೇಲೆ ಅವರು 188 ಟೈಮ್ಸ್ ಬೈ ಆ್ಯಂಡ್ ಸೆಲ್ ಮಾಡಿರೋದ್ರಿಂದ ಉಳಿದ ಎಲ್ಲ ಟ್ಯಾಕ್ಸಸ್ಗಳನ್ನ ನಾವು ಆ್ಯಡ್ ಮಾಡ್ತಾ ನೋಡಿದಾಗ ಸೊ ಅವರೇ ಬಂದುಬಿಟ್ಟು ಎಕ್ಸ್ಚೇಂಜ್ ಅವರಿಗೆ 4437 ರೂಪಾಯಿ ಕೊಡಬೇಕಾಯಿತು. ಸೊ ಈ ಥರ 2-3 ಪಾಯಿಂಟ್ಗೆ ನೀವು ಬೈ ಆ್ಯಂಡ್ ಸೆಲ್ ಮಾಡ್ಕೊತ ಕೂತ್ರೆ ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನೀವೇನು ಲಾಭ ಆಗೋದಿಲ್ಲ. ನೀವೇ ಇನ್ನೂ ಎಕ್ಸ್ಟ್ರಾ ಅಮೌಂಟ್ನ ನಿಮ್ಮ ಒಂದು ಬ್ರೋಕರೇಜ್ ಅವರಿಗೆ ಕೊಡಬೇಕಾಗತ್ತೆ. ಸೊ ನಾನು ನಿಮಗೆ ಇಲ್ಲಿ ಕೆಲವೊಂದು ರಿಯಲ್ ಟೈಮ್ ಸ್ಟೇಟ್ಮೆಂಟ್ಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಅವಾಗ ಒಂದು ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ. ಬ್ಯಾಂಕ್ ನಿಫ್ಟಿ ಕಾಲ್ಸನ್ನು ನೀವು ಬೈ ಆ್ಯಂಡ್ ಸೆಲ್ ಮಾಡ್ತಾಯಿದ್ರೆ ನೀವು ಯಾವ ಥರ ಹೆಚ್ಚು ಪ್ರಾಫಿಟ್ನ ನೀವು ಮಾಡ್ಕೋಬೋದು ಅಂತೇಳಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಬ್ಯಾಂಕ್ ನಿಫ್ಟಿದು ನಾನು ಹೋಲ್ಡಿಂಗ್ಗೆ ಬೈ ಮಾಡಿದ್ದೆ ಒಂದು ಲಾಟನ್ನು. ನೀವು ಪ್ರಾಫಿಟ್ ಬಂದುಬಿಟ್ಟು 6801 ರೂಪಾಯಿ ಇದೆ. ಬಟ್ ಅವ್ರು ಹಾಕಿರ್ತಕ್ಕಂಥ ಟ್ಯಾಕ್ಸಸ್ಗಳು 68 ರೂಪಾಯಿ, 6 ರೂಪಾಯಿ. ಸೊ ನನ್ನ ಒಂದು ಪ್ರಾಫಿಟ್ 6801 ರೂಪಾಯಿ ನಂದು ಆ್ಯಕ್ಚುಯಲ್ ಪ್ರಾಫಿಟ್ ಆಗಿತ್ತಂದರೆ ಉಳಿದೆಲ್ಲ ಬ್ರೋಕರೇಜ್ ಎಲ್ಲ ತೆಗೆದು ನೀವು ನೋಡ್ತಾ ಹೋದಾಗ ಇಲ್ಲಿ 6714 ರೂಪಾಯಿ ನಂದು ಪ್ರಾಫಿಟ್ ಇದೆ. ಸೊ ವೀಕ್ಷಕರೇ, ಇಲ್ಲಿ ನಾನು ನಮಗೆ ಒಂದು ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಒಂದರಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಬ್ಯಾಂಕ್ ನಿಫ್ಟಿಲಿ ನಾನು ಪ್ರಾಫಿಟಲ್ಲಿದ್ದೀನಿ, ಈಕ್ವಿಟಿಯಲ್ಲಿ ನಾನು ಲಾಸ್ ಇದ್ದೀನಿ. ಇದನ್ನು ನೀವು ಯಾವ ಥರ ಓದಬೇಕು, ಮತ್ತು ಇಲ್ಲಿ ಬ್ರೋಕರೇಜ್ ಏನಿದೆಯಲ್ಲ ಇದು ಆಲ್ಮೋಸ್ಟ್ ಫಿಕ್ಸ್ಡ್ ಇರುತ್ತೆ. ಈ ಒಂದು 750 ರೂಪಾಯಿ ಜಾಗದಲ್ಲಿ ನಾನು ಪ್ರಾಫಿಟಲ್ಲಿದ್ದೀನಿ. ಇಲ್ಲಿ ನಾನು 1000 ರೂಪಾಯಿ ಪ್ರಾಫಿಟಲ್ಲಿ ಇರ್ಬೋದು, 2000 ಇರ್ಬೋದು, 3000 ಇರ್ಬೋದು, ಅಥವಾ ಮೈನಸ್ಸಲ್ಲಿ 50 ರೂಪಾಯಿ ಪ್ರಾಫಿಟಲ್ಲಿ ಇರ್ಬೋದು, ಇಲ್ಲ ಮೈನಸ್ಸಲ್ಲಿ 1000-2000 ರೂಪಾಯಿನ ಲಾಸ್ ಹೋದರೂ ಕೂಡ ಇದು ಅಮೌಂಟು ಇಲ್ಲಿ ಫಿಕ್ಸ್ ಇದಿರುತ್ತೆ. ಬ್ರೋಕರೇಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇವು ಸೇಮ್ ಇರುತ್ತೆ. ಓಕೆ, ನಾನು 750 ರೂಪಾಯಿ ನಾನು ಪ್ರಾಫಿಟ್ ಇದ್ದರೆ ನಂದು ಒರಿಜಿನಲ್ ಪ್ರಾಫಿಟ್ ಬಂದುಬಿಟ್ಟು 682 ರೂಪಾಯಿ. ಅಂದರೆ ನಾನು ನಿಮ್ಗೆ ಮುಂಚೆನೇ ಹೇಳಿದಾಗೆ 60-70 ರೂಪಾಯಿ ನಾವು ಬ್ರೋಕರೇಜ್ ಅಂತ ಅಂದ್ಕೊಂಡ್ರೆ ಫಸ್ಟ್ 3 ಪಾಯಿಂಟ್ ನಾವು ಬ್ರೋಕರೇಜ್ ಅಂದ್ಕೊಂಡು ಉಳಿದು ನಮ್ಮದು ಆ್ಯಕ್ಚುಯಲ್ ಪ್ರಾಫಿಟ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು 682 ರೂಪಾಯಿ ನಂದು ಒರಿಜಿನಲ್ ಪ್ರಾಫಿಟ್ಟು. ಸೊ ಇವೆಲ್ಲ ಬಂದುಬಿಟ್ಟು ಟ್ಯಾಕ್ಸಸ್ ನಿಮ್ಮದೇ. ನೀವು ಯಾವುದಾದ್ರು ನಿಮ್ಮದು ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೂ ಕೂಡ ಇದೇ ಥರನೇ ಇರುತ್ತೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸು. ನಾನು ಒಂದು ಲಾಟ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಮಲ್ಟಿಪಲ್ ಲಾಟ್ ಮಾಡ್ತಾ ಹೋದಂಗೆಲ್ಲ ಇಲ್ಲಿ ಮಲ್ಟಿಪಲ್ ಹಾಕ್ಕೊತ ಹೋಗುತ್ತೆ ಅಮೌಂಟು. ಸೊ ಬೇಸಿಕಲಿ 3 ಪಾಯಿಂಟ್ ಬಂದುಬಿಟ್ಟು ಬ್ರೋಕರೇಜ್ ಇರುತ್ತೆ. ಆ ಥರ ಒಂದು ಅಪ್ರಾಕ್ಸಿಮೇಟ್ ಇಟ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಅವ್ರು ನಮ್ಗೆ ಕೊಡ್ತಾಯಿದ್ರೆ, ಅಂದರೆ ನಾವು ಪ್ರಾಫಿಟಲ್ಲಿ ಇದ್ದೀವಿ ಅಂತಂದರೆ ಇಲ್ಲಿ ಯಾವುದೇ ಥರದ ಬ್ರ್ಯಾಕೆಟ್ ಏನಿರೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ಈಕ್ವಿಟಿಯಲ್ಲಿ ನಾನು ಲಾಸಲ್ಲಿದ್ದೀನಿ, 337 ರೂಪಾಯಿ ನಾನು ಲಾಸಲ್ಲಿ ಹೋಗಿದೆ. ಪ್ಲಸ್ ಇದು ಲಾಸು ಮತ್ತು ಇವೆಲ್ಲವೂ ಕೂಡ ಟ್ಯಾಕ್ಸಸ್ ಎಲ್ಲ ಸೇರಿದಾಗ ನಂದು ಒರಿಜಿನಲ್ ಲಾಸ್ ಬಂದುಬಿಟ್ಟು 397 ರೂಪಾಯಿ ಆಗಿದೆ. ಸೊ 397 ರೂಪಾಯಿ ನಾನು ಅವರಿಗೆ ಪೇ ಮಾಡ್ದೇನಿದೆಯಲ್ಲ ಅದು ಬ್ರ್ಯಾಕೆಟಲ್ಲಿ ಆಗ್ತಾನೆ. ಇದು ಝೀರೋದ ಸ್ಟೇಟ್ಮೆಂಟು. ನಿಮ್ಮ ಬೇರೆ ಬ್ರೋಕರೇಜ್ ಸ್ಟೇಟ್ಮೆಂಟ್ಗಳನ್ನ ನೋಡಿದಾಗ ಕೂಡ ಆಲ್ಮೋಸ್ಟ್ ನೀವು ಈ ಥರ ಅರ್ಥ ಮಾಡ್ಕೊಳ್ಬೋದು ನೀವಾಗೆ. ಸೊ ನೀವು 2-3 ಪಾಯಿಂಟ್ಗೆ ನೀವು ಬೈ ಆ್ಯಂಡ್ ಸೆಲ್ ಮಾಡಿಕೊಂಡ್ರೆ ನೀವು ಆ್ಯಕ್ಚುಲಾಗಿ ಪ್ರಾಫಿಟ್ನ ನೀವು ಆಗ್ತಾ ಇರಲ್ಲ. ಸೊ ಇಂಡೈರೆಕ್ಟಾಗಿ ನೀವು ಬ್ರೋಕರೇಜ್ನ ಹೆಚ್ಚು ಕಟ್ಕೊತ ಹೋಗ್ತಾ ಇರ್ತೀರ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ನೀವು ಈ ಒಂದು ಬ್ಯಾಂಕ್ ನಿಫ್ಟಿನ ನೀವು ಮಾಡ್ತಾಯಿದ್ರೆ ಫಸ್ಟ್ 3 ಪಾಯಿಂಟ್ ಬಂದುಬಿಟ್ಟು ಬ್ರೋಕರೇಜ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರಾಫಿಟ್ ಇವತ್ತಿನ ದಿನ 1000 ರೂಪಾಯಿ ಬಂತಂತ ಅಂದ್ಕೊಳ್ಳಿ. ನೀವು ಅವತ್ತಿನ ದಿನ ನೀವು ಅನ್ಕೋಬೋದು, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಒಂದು 60 ರೂಪಾಯಿ ನಂದು ಇವತ್ತಿನ ಬ್ರೋಕರೇಜ್ ಹೋಗುತ್ತೆ, ಉಳಿದೆಲ್ಲ ನಂದು ಪ್ರಾಫಿಟಲ್ಲೇ ಇರುತ್ತೆ ಅಂತೇಳಿ. ಸೊ ನೀವು ಎಷ್ಟು ಲಾಟ್ನ ನೀವು ಬೈ ಆ್ಯಂಡ್ ಸೆಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ. ಸೊ ಪರ್ ಲಾಟ್ಗೆ 60-70 ರೂಪಾಯಿ ಬ್ರೋಕರೇಜ್ ಬೀಳುತ್ತೆ. ಇನ್ಮೇಲೆ ನೀವು ನಿಮ್ಮ ಒಂದು ಟ್ರೇಡಿಂಗ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಬ್ರೋಕರೇಜ್ ಬಂದುಬಿಟ್ಟು ಅದು ಆಲ್ಮೋಸ್ಟ್ ಫಿಕ್ಸ್ಡ್ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಬೈ ಆ್ಯಂಡ್ ಸೆಲ್ ಸ್ವಲ್ಪ ಪಾಯಿಂಟ್ಗಳಿಗೆ 4-5 ಪಾಯಿಂಟ್ಗಳಿಗೆ ನೀವು ಬೈ ಆ್ಯಂಡ್ ಸೆಲ್ ಮಾಡ್ಕೊತ ಕೂತ್ರೆ ನಿಮಗೆ ಹೆಚ್ಚಿನ ಲಾಭ ಏನು ಬರೋದಿಲ್ಲ. ಹೆಚ್ಚು ನೀವು ಬ್ರೋಕರೇಜನ್ನು ನೀವು ಕಟ್ಟಬೇಕಾಗುತ್ತೆ. ಬ್ರೋಕರೇಜ್ ಹೆಚ್ಚು ಕಟ್ಟಾಗುತ್ತೆ ಬಂದಿರೋ ಲಾಭದಲ್ಲಿ.
ಸೊ ಈ ಥರ ನೀವು ಬ್ರೋಕರೇಜ್ ಸ್ಟೇಟ್ಮೆಂಟ್ಗಳನ್ನು ನೀವು ಓದೋದನ್ನು ನೀವು ಕಲ್ತ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಟ್ರೇಡಿಂಗು, ನಿಮ್ಮ ಒಂದು ಪ್ರಾಫಿಟ್ ಅನ್ನೋದು ಕೂಡ ನೀವು ಹೆಚ್ಚು ಮಾಡ್ಕೊತ ಹೋಗ್ಬೋದು. ಸೊ ಒಂದು ಸಾರಿ ನಿಮಗೆ 2,000, 3,000, 4,000, 10,000, 20,000, 40,000, 50,000 ಎಷ್ಟೇ ಪ್ರಾಫಿಟ್ ಬಂದರೂ ಕೂಡ ನಿಮಗೆ ಅವತ್ತಿನ ದಿನವೇ ಗೊತ್ತಾಗಿಬಿಡುತ್ತೆ ನಂದು ಬ್ರೋಕರೇಜ್ ಎಷ್ಟು ಹೋಗುತ್ತೆ, ನನ್ನ ಒಂದು ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟು ಅಂತೇಳಿ. 1,000 ರೂಪಾಯಿ ಪ್ರಾಫಿಟ್ ಬಂದು 2,000 ರೂಪಾಯಿ ಏನಕ್ಕೆ ಬ್ರೋಕರೇಜ್ ಆಗ್ತಾಯಿದ್ರೆ ಅಂತಂದರೆ ನೀವು ಮಿಸ್ಟೇಕ್ಸ್ಗಳನ್ನ ಮಾಡ್ತಾಯಿದ್ದೀರಾ. ನೀವು ಕಂಟಿನ್ಯೂಸ್ ಆಗಿ ಬೈ ಆ್ಯಂಡ್ ಸೆಲ್ ಮಾಡ್ತಾ ಇರೋದ್ರಿಂದ ಬ್ರೋಕರೇಜ್ ಅಮೌಂಟು ಹೆಚ್ಚು ಬೀಳ್ತಾ ಇದೆ. ಸೊ ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋ. ಸೊ ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ನ ನೀವು ಇಂಪ್ರೂವ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.